या देवी सर्वभूतेषु मात्ररूपेण समस्थिता नमस्तस्यै 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 नमो नमः. ಯಾವ ಎಲ್ಲ ಭೂತಗಳಲ್ಲಿಯೂ ಮಾತ್ರ ಸ್ವರೂಪಳಾಗಿ ತಾಯಿಯ ಸ್ವರೂಪದಲ್ಲಿ ಸಂಸ್ಥಿತವಾದಂತಹ ಆ ದಿವ್ಯ ಶಕ್ತಿಗೆ ನಾನು ಪುನಃ ಪುನಃ ನಮಸ್ಕಾರವನ್ನು ಮಾಡುತ್ತೇನೆ ಎನ್ನುವಂಥ ದೇವಿಯ ಸ್ತುತಿಯೊಂದಿಗೆ ಎಲ್ಲರಿಗೂ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನವರಾತ್ರಿ ಹಬ್ಬ ಎಂದ ತಕ್ಷಣ ಎಲ್ಲರ ಮನಸ್ಸಿನಲ್ಲಿ ಮೂಡುವಂತಹದ್ದು ದೇವಿಯ ಒಂದು ಚಿತ್ರಣ. ನವರಾತ್ರಿಯಲ್ಲಿ ನವಶಕ್ತಿ ರೂಪಿಣಿಯನ್ನ ನವವಿಧದ ಭಕುತಿಯಲ್ಲಿ ಆರಾಧಿಸುವಂತಹ ಒಂದು ಪುಣ್ಯಕಾಲ, ಪವಿತ್ರ ಕಾಲ, ಸುವರ್ಣ ಕಾಲ ಈ ನವರಾತ್ರಿ ಹಬ್ಬ ಎಂದರೆ ತಪ್ಪಾಗಲಿಕ್ಕಿಲ್ಲ. ಅಂಥ ವಿಶೇಷವಾದ ನವರಾತ್ರಿ ಹಬ್ಬದ ಕುರಿತು ನಾವು ಕೇಳಿ ತಿಳಿದ, ನಾವು ಆಚರಿಸುವ, ನಾವು ಓದಿ ತಿಳಿದುಕೊಂಡಂತಹ ಕೆಲವು ವಿಷಯಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುವ ಒಂದು ಚಿಕ್ಕ ಪ್ರಯತ್ನ. ಯಾಕೆಂದರೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ವಿಶೇಷವಾದ ಆಚರಣೆಗಳು, ಪದ್ಧತಿಗಳು, ರೀತಿ ನೀತಿಗಳನ್ನು ನಮ್ಮ ಮಕ್ಕಳಿಗೆ ಅಂದರೆ ಮುಂದಿನ ಜನಾಂಗಕ್ಕೆ ತಿಳಿಸುವಂತಹ ಗುರುತರವಾದ ಜವಾಬ್ದಾರಿ ನಮ್ಮ ಮಾತೆಯರದ್ದೇ ಆಗಿದೆ. ಆ ನಿಟ್ಟಿನಲ್ಲಿ ಮುಂದಿನ ಪೀಳಿಗೆಯವರು, ಮುಂದಿನ ಮಕ್ಕಳು ತಿಳಿದುಕೊಳ್ಳಬೇಕಾದ ಕೆಲವೊಂದು ವಿಷಯಗಳನ್ನು ಚರ್ಚಿಸೋಣ. ಇವರು ಉಷಾ ಭಾಗವತರವರು, ಅವರು ಸರಸ್ವತಿ ಭಾಗವತರವರು, ಇವರು ನಮ್ಮ ಅತ್ತೆ ಜಲಜಾಕ್ಷಿ ದಾನವಿದವರು. ಈಗ ನವರಾತ್ರಿಯ ಕುರಿತು ಕೆಲವು ವಿಷಯಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಬಹುದಾ? ಎಲ್ಲರಿಗೂ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನವರಾತ್ರಿಯು ಮಹಾಲಯ ಅಮಾವಾಸ್ಯೆಯ ಮರುದಿನದಿಂದ ಪ್ರಾರಂಭವಾಗುವಂತಹ ಒಂದು ಆಚರಣೆಯ ಪದ್ಧತಿ. ಇದು ನವರಾತ್ರಿಯಲ್ಲಿ ನಾವು ಆದಿದೇವಿಯ 9 ಅವತಾರಗಳನ್ನು ನಾವು ಪೂಜಿಸ್ತೇವೆ. ಹೇಗೆಂದರೆ ಪ್ರಥಮಂ ಶೈಲಪುತ್ರಿ ಚ, ದ್ವಿತೀಯಂ ಬ್ರಹ್ಮಚಾರಿಣಿ, ತೃತೀಯಂ ಚಂದ್ರಗಂಠೇತಿ, ಕೂಷ್ಮಾಂಡೇತಿ ಚತುರ್ಥಕಂ, ಪಂಚಮಂ ಸ್ಕಂದಮಾತೆ ಚ, ಷಷ್ಠಮಂ ಕಾತ್ಯಾಯನಿ ಚ, ಸಪ್ತಮಂ ಕಾಲರಾತ್ರಿಶ್ಚ, ಮಹಾಗೌರಿ ಚ ಅಷ್ಟಕಂ, ನವಮಂ ಸಿದ್ಧಧಾತ್ರಿಶ್ಚ ನವದುರ್ಗಾ ಪ್ರಕೀರ್ತಿತಃ ಅಂತ ಹೇಳಿ ನಾವು ನವದುರ್ಗೆಯರನ್ನ ಈ ಸಮಯದಲ್ಲಿ ಪೂಜಿಸ್ತೀವಿ. ನವರಾತ್ರಿ ಹಬ್ಬವು ಹಿಂದೂಗಳ ಹಬ್ಬದ ಆಚರಣೆಗಳಲ್ಲಿ ಒಂದು. ದುಷ್ಟರನ್ನು ಶಿಕ್ಷಿಸಿ ಶಿಷ್ಟರನ್ನು ರಕ್ಷಿಸುವುದು ಈ ಹಬ್ಬದ ಆಚರಣೆಯ ಸಂಕೇತ. ಈ ಹಬ್ಬವನ್ನು ನವದುರ್ಗೆಯ 9 ಅವತಾರಗಳನ್ನು ಪ್ರತಿನಿಧಿಸುತ್ತದೆ. ದುಷ್ಟ ಶಕ್ತಿಯ ಮೇಲೆ ದೇವಿಯು ವಿಜಯದ ಪ್ರತೀಕ. ಈ ಪ್ರತಿ 9 ದಿನವೂ ಮಂಗಳಕರವಾದ ಬಣ್ಣವನ್ನು ಧರಿಸಲಾಗುತ್ತದೆ. ಈ ಬಣ್ಣಗಳನ್ನು ದೇವಿಯು 9 ಅವತಾರಗಳಿಗೆ ಸಮರ್ಪಿಸಲಾಗಿದೆ. ದೇವಿಗೆ ಅನುಗುಣವಾದ ಬಣ್ಣವನ್ನು ಧರಿಸುವ ಮೂಲಕ ಈ ಹಬ್ಬವನ್ನು ಭಕ್ತಿ, ಶ್ರದ್ಧೆ, ಸಡಗರದಿಂದ ಆಚರಿಸಲಾಗುತ್ತದೆ. ಪ್ರತಿ ವರ್ಷವೂ ಬಣ್ಣವು ಅದಲು ಬದಲಾಗುತ್ತದೆ. ಈ ವರ್ಷ ಮೊದಲನೇ ಬಣ್ಣ ಬಿಳಿ. ಇದು ಶುದ್ಧತೆ, ಶಾಂತಿ ಮತ್ತು ಹೊಸ ಆರಂಭವನ್ನು ಪ್ರತಿನಿಧಿಸುತ್ತದೆ. ಈ ದಿನವನ್ನು ಪರ್ವತ ರಾಜನ ಮಗಳು ಶೈಲಪುತ್ರಿಗೆ ಅರ್ಪಿಸಲಾಗಿದೆ. ಹಾಗೆ ಎರಡನೇ ದಿನದ ಬಣ್ಣ ಕೆಂಪು. ಇದು ಪ್ರೀತಿ, ಉತ್ಸಾಹ ಮತ್ತು ಶಕ್ತಿಯನ್ನು ಸಂಕೇತಿಸುತ್ತದೆ. ಈ ದಿನವನ್ನು ಭಕ್ತರ ಭಕ್ತಿಯ ತಪಸ್ಸಿನ ದೇವತೆಯಾದ ಬ್ರಹ್ಮಚಾರಿಣಿ ದೇವಿಗೆ ಸಮರ್ಪಿಸಲಾಗಿದೆ. ಮತ್ತು ಮೂರನೇ ದಿನದ ಬಣ್ಣ ನೀಲಿ. ಇದು ಶಕ್ತಿ ಮತ್ತು ಸ್ಥಿರತೆಯನ್ನು ಸೂಚಿಸುತ್ತದೆ. ಈ ದಿನವನ್ನು ಚಂದ್ರಘಟ ದೇವಿಗೆ ಸಮರ್ಪಿಸಲಾಗಿದೆ ಮತ್ತು 10 ತೋಳುಗಳುಳ್ಳ ಮತ್ತು ಹಣೆಯ ಮೇಲೆ ಅರ್ಧ ಚಂದ್ರನನ್ನು ಹೊಂದಿದ್ದಾಳೆ. ಹಾಗೆ ನವರಾತ್ರಿಯ 4ನೆಯ ದಿನ ನಾವು ಕೂಷ್ಮಾಂಡಾ ದೇವಿಯನ್ನು ಆರಾಧಿಸ್ತೇವೆ. ಈ ದೇವಿಗೆ ಹಳದಿ ಬಣ್ಣದ ವಸ್ತ್ರವನ್ನು ನೀಡುವುದರ ಮೂಲಕ, ತೊಡಿಸುವುದರ ಮೂಲಕ ಆರಾಧಿಸ್ತೇವೆ. ಹಳದಿ ಬಣ್ಣವನ್ನು ಉತ್ಸಾಹ, ಚೈತನ್ಯಗಳನ್ನು ಸೂಚಿಸುವಂತಹ ಒಂದು ಬಣ್ಣವಾಗಿದೆ. ಹಾಗೆ 5ನೆಯ ದಿನ
ಸ್ಕಂದ ಮಾತೆ ಅಂದರೆ ಕಾರ್ತಿಕೇಯನ ತಾಯಿಯ ಮಾತೆಯಾದ ಸ್ಕಂದ ಮಾತೆಯನ್ನು ಆರಾಧಿಸುವಂತಹ ಒಂದು ದಿನ. ಈ ದಿನ ದೇವಿಗೆ ಹಸಿರು ಬಣ್ಣದ ವಸ್ತ್ರವನ್ನು ನಾವು ತೊಡಿಸುವುದರ ಮೂಲಕ ಅವಳನ್ನು ಪೂಜಿಸುತ್ತೇವೆ. ಹಸಿರು ಬಣ್ಣವು ಬೆಳವಣಿಗೆ ಹಾಗೂ ಫಲವತ್ತತೆಯ ಒಂದು ಸಂಕೇತವಾಗಿದೆ. ಹಾಗೆಯೇ 6ನೇ ದಿವಸ ಕಾತ್ಯಾಯಿನಿ ದೇವಿಯನ್ನು ಆರಾಧಿಸುತ್ತೇವೆ. ಆ ದಿವಸ ದೇವಿಗೆ ಬೂದು ಬಣ್ಣದ ವಸ್ತ್ರವನ್ನು ಧರಿಸಲಾಗುತ್ತದೆ. ಈ ಬಣ್ಣವು ಶಕ್ತಿ ಮತ್ತು ಧೈರ್ಯದ ಸಂಕೇತವೂ ಆಗಿರುತ್ತದೆ. ಮತ್ತು 7ನೇ ದಿವಸ ಕಾಳರಾತ್ರಿ ದೇವಿಯನ್ನು ಆರಾಧಿಸಲಾಗುತ್ತದೆ. ಅಂದು ಕಿತ್ತಳೆ ಬಣ್ಣದ ವಸ್ತ್ರವನ್ನು ದೇವಿಗೆ ಧರಿಸಲಾಗುತ್ತದೆ. ಆ ಬಣ್ಣ ಶಕ್ತಿ ಮತ್ತು ಉತ್ಸಾಹದ ಸಂಕೇತ ಆಗಿರುತ್ತದೆ. ಹಾಗೆ ನವರಾತ್ರಿಯ 8ನೇ ದಿನ ಮಹಾಗೌರಿಯನ್ನ ಶ್ರದ್ಧಾಭಕ್ತಿಯಿಂದ ಆರಾಧಿಸ್ತೇವೆ. ಆ ದಿನ ನವಿಲು ಬಣ್ಣದ ಅಂದರೆ ಹಸಿರು ಬಣ್ಣದ ವಸ್ತ್ರವನ್ನು ದೇವಿಗೆ ತೊಡಿಸ್ತೇವೆ. ಈ ಬಣ್ಣ ಸಾಮರಸ್ಯ, ಸೌಹಾರ್ದತೆ ಮತ್ತು ಪ್ರಶಾಂತತೆಯನ್ನು ಪ್ರತಿನಿಧಿಸುತ್ತದೆ. ಹಾಗೆ ನವರಾತ್ರಿ 9ನೇ ದಿನ ಸಿದ್ಧಿದಾತ್ರಿ ದೇವಿಯನ್ನು ಶ್ರದ್ಧಾಭಕ್ತಿಯಿಂದ ಆರಾಧಿಸ್ತೇವೆ. ಆ ದಿನ ದೇವಿಗೆ ಗುಲಾಬಿ ಬಣ್ಣದ ವಸ್ತ್ರವನ್ನು ತೊಡಿಸ್ತೇವೆ. ಈ ಗುಲಾಬಿ ಬಣ್ಣ ಪ್ರೀತಿ, ದಯೆ, ಸಾಮರಸ್ಯದ ಸಂಕೇತವಾಗಿದೆ. ಹೀಗೆ ನವವಿಧದ ಭಕುತಿಯಲ್ಲಿ, ನವವಿಧದ ಆರಾಧನೆಯಲ್ಲಿ ನವದುರ್ಗೆಯನ್ನು ನವರಾತ್ರಿಯಂದು ಶ್ರದ್ಧೆ ಭಕ್ತಿಯಿಂದ ಆರಾಧಿಸ್ತೇವೆ, ಪೂಜಿಸ್ತೇವೆ. ಲಲಿತಾ ಸಹಸ್ರನಾಮ, ದೇವಿ ಪಾರಾಯಣ, ಭಾಗವತ, ಭಜನೆ, ಕೀರ್ತನೆ ಇವುಗಳನ್ನೆಲ್ಲವನ್ನು ನಾವು ಶ್ರದ್ಧಾಭಕ್ತಿಯಿಂದ ಮಾಡುವುದರ ಮೂಲಕ ದೇವಿಯನ್ನು ಭಜಿಸುವುದು ಮತ್ತು ನವರಾತ್ರಿಯಲ್ಲಿ ಮುತ್ತೈದೆಯರಿಗೆ ಬಾಗಿನವನ್ನು ಕೊಡುವುದು. ನವರಾತ್ರಿಯಲ್ಲಿ ಸುವಾಸಿನಿಯರ ಪೂಜೆ, ದುರ್ಗಿಯ ಪೂಜೆಯನ್ನು, ಹಾಗೆ ದಂಪತಿಗಳನ್ನು ಪೂಜೆಯನ್ನು ಮಾಡ್ತೇವೆ. ಹಾಗೆ ಬಾಗಿನವನ್ನು ಕೊಡುವುದು, ದಾನವನ್ನು ಕೊಡುವುದು, ಇಂಥ ದಾನ ಧರ್ಮದ ಕೆಲಸ ಕಾರ್ಯಗಳನ್ನು ಕೂಡ ಮಾಡ್ತೇವೆ. ಅಷ್ಟು ಉತ್ತಮವಾದ ಒಂದು ಕಾಲ ಅದು. ಇನ್ನು ವಿಶೇಷವಾಗಿ ಹೇಳುವುದಾದರೆ ಧರ್ಮನಿಯತ ಸುವಾಸಿನಿಯರಿಗೆ ದಾನ ಕೊಡುವುದು ಪುಣ್ಯದಾಯಕ ಎಂಬುದಾಗಿ ಹೇಳಿ ತಿಳಿದಿದ್ದೇವೆ. ಹಾಗೆ ಈ ದೇವಿಯು ಸದಾಕಾಲದಲ್ಲಿಯೂ ಶಕ್ತಿ ರೂಪಿಣಿಯಾಗಿದ್ದಾಳೆ. ಆದರೆ ನವರಾತ್ರಿಯಲ್ಲಿ ಆಕೆಯ ಶಕ್ತಿ ಇಮ್ಮಡಿಗೊಳ್ಳುತ್ತದೆ ಅನ್ನೋದನ್ನು ಪುರಾಣದಲ್ಲಿ ಕೇಳಿದಂಥ ಒಂದು ವಿಷಯ. ಹಾಗೆ ಪಂಚಪಾಂಡವರು ವನವಾಸ ಹಾಗೂ ಅಜ್ಞಾತವಾಸಾದಿಗಳಿಗೆ ಹೋಗುವಂತಹ ಸಂದರ್ಭದಲ್ಲಿ ತಮ್ಮ ಆಯುಧಗಳನ್ನೆಲ್ಲ ಬನ್ನಿ ಮರದ ಬುಡದಲ್ಲಿಟ್ಟು ಅಡಗಿಸಿಟ್ಟು ಹೋಗ್ತಾರೆ. ತಿರುಗಿ ಬಂದು ಅವರು ಆ ಆಯುಧಗಳನ್ನೆಲ್ಲ ಸ್ವಚ್ಛಗೊಳಿಸಿ ಅದನ್ನು ಪೂಜೆಯನ್ನು ಮಾಡುವಂತಹ ಒಂದು ಸಂದರ್ಭ ಕೂಡ ಇದೇ ಆಗಿದೆ. ಆದ್ದರಿಂದಲೇ ಆಯುಧ ಪೂಜೆಯನ್ನು ಮಾಡುವಂತಹ ಒಂದು ಕ್ರಮ ಕೂಡ ಜಾರಿಯಲ್ಲಿದೆ. ಹಾಗೆಯೇ ದೇವಿಯು ಮಹಿಷಾಸುರನನ್ನು ಮರ್ದಿಸಿದಂತಹ ಒಂದು ಕಾಲ ಇದಾಗಿರುವುದರಿಂದ ವಿಜಯೋತ್ಸವವನ್ನು ಆಚರಿಸುವಂತಹ ಒಂದು ಸಂಭ್ರಮವು ಕೂಡ ಜಾರಿಯಲ್ಲಿದೆ. ವಿಜಯದಶಮಿಯ ದಿವಸ. ಹಾಗೆ ವಿದ್ಯಾದಶಮಿಯ ದಿವಸ ಅಕ್ಷರಾಭ್ಯಾಸವನ್ನು ಮಾಡಿಸುವಂತಹ ಒಂದು ಕ್ರಮವೂ ಕೂಡ ಜಾರಿಯಲ್ಲಿದೆ. ಎಲ್ಲ ಉತ್ತಮ ಕಾರ್ಯಕ್ಕೂ ಶುಭಾರಂಭಕ್ಕೆ ಇದೊಂದು ಒಳ್ಳೆಯ ಸುವರ್ಣ ಕಾಲ ಎಂಬುದಾಗಿ. ಅಂದರೆ ಹಾಗೆಯೇ ರಾಮನು ರಾವಣನನ್ನು ಕೊಂದಂತಹ ದಿನ, ಅಂದರೆ ದುಷ್ಟರ ಸಂಹಾರವಾದಂತಹ ಒಂದು ವಿಶೇಷವಾದ ದಿನ ಎಂಬುದಾಗಿ ಅದನ್ನು ಆಚರಿಸ್ತೇವೆ. ಹಾಗೆ ಬನ್ನಿ ವೃಕ್ಷವನ್ನ ಪೂಜಿಸುವಂತಹದ್ದು. ಬನ್ನಿ ವೃಕ್ಷವನ್ನ ಪೂಜಿಸಿ, ಬನ್ನಿ ಎಲೆಯನ್ನ ಕೂಡ ಪೂಜಿಸಿ, ಎಲ್ಲರೂ ಅದನ್ನು ಹಂಚಿಕೊಳ್ಳುವುದರ ಮೂಲಕ ಬನ್ನಿಯನ್ನ ಮಡಿದು ಬಂಗಾರದಂತಿರೋಣ ಎನ್ನುವಂತಹ ಒಂದು ಉತ್ತಮವಾದ ಸಂದೇಶವನ್ನ ನಮ್ಮ ಸಮಾಜಕ್ಕೆ ನೀಡುವಂತ ಒಂದು ಸುದಿನ ಅಂದ್ರೆ ತಪ್ಪಾಗಬೇಕಿಲ್ಲ. ನವರಾತ್ರಿಯ ಪ್ರತಿ ದಿನವೂ ಕೂಡ ಅಷ್ಟು ವಿಶೇಷತೆ ಮತ್ತು ವೈವಿಧ್ಯತೆ, ಮಹತ್ವತೆಯಿಂದ ಕೂಡಿದಂತ ಒಂದು ಸಂದರ್ಭ. ಅಂದ್ರೆ ಹಾಗೆಯೇ ಮೂಲಾ ನಕ್ಷತ್ರದ ದಿವಸ ನಾವು ಶಾರದಾ ಪೂಜೆಯನ್ನು ಮಾಡ್ತೇವೆ, ಸರಸ್ವತಿ ಪೂಜೆ ಅಂತಲೂ ಹೇಳ್ತೇವೆ. ಪುಸ್ತಕವನ್ನು ಪೂಜೆ ಮಾಡೋದು, ರಾಮಾಯಣ, ಮಹಾಭಾರತ, ಭಾಗವತ ಇವುಗಳನ್ನೆಲ್ಲ ಇಟ್ಟು ಪೂಜೆ ಮಾಡುವಂತಹ ಕ್ರಮ ಕೂಡ ರೂಢಿಯಲ್ಲಿದೆ. ಹಾಗೆಯೇ 9 ದಿವಸ ದೇವಿಗೆ ವಿಧ ವಿಧ ಭಕ್ಷ್ಯಗಳನ್ನು ನೈವೇದ್ಯ ಮಾಡಿ ಭೋಜನವನ್ನು ಎಲ್ಲರಿಗೂ ನೀಡುವಂಥದ್ದು ಒಂದು ಕಾರ್ಯಕ್ರಮವನ್ನು ಇದೆ. ನವರಾತ್ರಿಯ ಒಂದು ವಿಶೇಷ ಕಾಲದಲ್ಲಿ ಎಲ್ಲರೂ ಸೇರಿ ಶ್ರದ್ಧಾಭಕ್ತಿಯಿಂದ ಒಂದು ದೇವಿ ಭಜನೆಯನ್ನ ಮಾಡೋಣ. ದೇಹಿ ಮೇ ಶುಭ ಮಂಗಲಂ ಶಂಕರ
ಸರ್ವಶಕ್ತಳಾದಂತಹ ಆ ದೇವಿಯು ಸರ್ವರಿಗೂ ಸದ್ಬುದ್ಧಿಯನ್ನು ಸೌಭಾಗ್ಯವನ್ನು ನೀಡುವುದರ ಮೂಲಕ ಸರ್ವರಿಗೂ ಸನ್ಮಂಗಲವನ್ನು ಮಾಡಲಿ ಎಂದು ಆ ದೇವಿಯಲ್ಲಿ ಪ್ರಾರ್ಥಿಸೋಣ.